ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಯುಗಾದಿ ಹಬ್ಬದ ವ್ಲಾಗ್ ಮಾಡ್ತಾ ಇದ್ದೀನಿ. ಕೆಲಸ ಜಾಸ್ತಿ ಇರುತ್ತೆ, ನಾವು ಬೆಳಗ್ಗೆ ಬೇಗ ಎದ್ದೊಳ್ಳೇಬೇಕು. ಬೆಳಗ್ಗೆ ಬೇಗ ಎದ್ದೊಳಿದ್ರೇ ಎಲ್ಲ ಕೆಲಸನೂ ಕರೆಕ್ಟ್ ಟೈಮ್ಗೆ ಮುಗಿಯುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ. ಬೆಳಿಗ್ಗೆ ಬೇಗನೆ ಎದ್ದು ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನ ಹಾಕ್ತಾ ಇದ್ದೀನಿ. ಸಿಂಪಲ್ ಆಗಿರೋ ರಂಗೋಲಿನೇ ಹಾಕ್ತಾ ಇದ್ದೀನಿ. ರಂಗೋಲಿ ಎಲ್ಲ ಬಿಡಿಸಿದ ನಂತರ ಮಾವಿನ ಎಲೆಯಿಂದ ನಾವು ತಳಿರು ತೋರಣನ ರೆಡಿ ಮಾಡಿ ಬಾಗಿಲಿಗೆ ಹಾಕಿದ್ದೀವಿ, ಮತ್ತು ಹೂವಿನಿಂದ ಅಲಂಕಾರನೂ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಯುಗಾದಿ ಹಬ್ಬದ ದಿನ ತಲೆಗೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಆವಾಗಿಂದ ಬಂದಿರೋ ಪದ್ಧತಿ. ಅದೇ ರೀತಿ ನಮ್ಮನೇಲೂ ಕೂಡ ತಲೆಗೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ದೇವ್ರ ಮುಂದೆ ಬೇವು ಬೆಲ್ಲ ಒಬ್ಬಟ್ಟು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ. ನಮ್ಮ ಮಮ್ಮಿ ಆಲ್ರೆಡಿ ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಮಾಡ್ತೀನಿ ಕೊಡಿ ಅಂತ ಅವ್ರ ಹತ್ರ ತೊಗೊಂಡು ಒಬ್ಬಟ್ಟು ತಟ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಒಬ್ಬಟ್ಟು ತಟ್ಟಿದ್ದು, ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ತಟ್ತಾ ಇದ್ದೆ. ನಮ್ಮ ಮಮ್ಮಿ ಆಲ್ಮೋಸ್ಟ್ ಎಲ್ಲ ಮಾಡಿಟ್ಬಿಟ್ಟಿದ್ರು. ನಾನು ಲಾಸ್ಟಲ್ಲಿ ಹೋಗಿ ನಾನು ಮಾಡ್ತೀನಿ ಅಂತ ಹೇಳಿ ಒಂದು 4-5 ನಾನೇ ನನ್ನ ಕೈಯಾರೆ ಒಬ್ಬಟ್ಟನ್ನು ತಟ್ಟಿ ಬೇಯಿಸಿದೆ. ಒಬ್ಬಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ? ನನಗಂತೂ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ. ನಮ್ಮ ಮಮ್ಮಿಗೆ ಹೇಳಿದ್ದೆ ಈ ಸರಿ ನಾವು 2 kg ಹಾಕಿ ಒಬ್ಬಟ್ಟು ಮಾಡೋಣ ಅಂತ. ನಮ್ಮ ಮಮ್ಮಿನೂ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರು. ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಕೆಳಗಡೆ ಕುತ್ಕೊಂಡು ಮಾಡಿದ್ರೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಗ್ಯಾಸ್ ಮುಂದೆ ನಿಂತ್ಕೊಂಡು ಕಾಲು ನೋವು ಬರುತ್ತೆ, ಮತ್ತು ಆ ಸೆಕೆದಲ್ಲಿ ಮಾಡೋದಕ್ಕಿಂತ ಆರಾಮಾಗಿ ಕೆಳಗಡೆ ಕೂತ್ಕೊಂಡೆ ನಾವು ಒಬ್ಬಟ್ಟು ಮಾಡ್ಬೋದು ಅಂತ ನಾವು ಕೆಳಗಡೆ ಕೂತ್ಕೊಂಡು ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಯುಗಾದಿ ಹಬ್ಬ ಆದಮೇಲೆ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆಗಬೇಕಲ್ವ. ನಾನು ಸಿಂಪಲ್ಲಾಗಿ ಯಾವ ರೀತಿ ರೆಡಿ ಆದೆ ಅಂತ ಬನ್ನಿ ನೋಡೋಣ. ಫಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಮಾಡಿದ್ದಾದಮೇಲೆ ನಾನು ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ಕ್ರೀಮ್ ಅಪ್ಲೈ ಮಾಡಿದ್ದಾದಮೇಲೆ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ನನ್ನ ಐಬ್ರೋಸ್ ಫಿಲ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಸ್ಯಾರಿ ಉಟ್ಕೊತಾ ಇದ್ದೀನಿ, ವೈನ್ ಕಲರ್ ಸ್ಯಾರಿ. ಸೊ ಹಾಗಾಗಿ ನಾನು ನೆಕ್ಸ್ಟು ಐ ಶ್ಯಾಡೋನ ಅಪ್ಲೈ ಮಾಡ್ತಾ ಇದ್ದೀನಿ. ವೈನ್ ಕಲರ್ ಐ ಶ್ಯಾಡೋನ ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ಐ ಮೇಕಪ್ ಮಾಡ್ಕೊಳ್ಳೋದಂದರೆ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಐ ಮೇಕಪ್ ಮಾಡಿಕೊಂಡ್ರೆ. ನೆಕ್ಸ್ಟು ನಾನು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಆದಮೇಲೆ ನೆಕ್ಸ್ಟು ನಾನು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ.
ನಾನಿಲ್ಲಿ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಲೈಟಾಗಿ ಬ್ಲಷ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ಪೆಷಲಾಗಿ ಕಾಣಿಸೋಣ ಅಂತ. ಮೇಕಪ್ ಎಲ್ಲ ಮುಗಿತು. ಲಾಸ್ಟಲ್ಲಿ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ನಾನು ಈ ರೀತಿಯಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನನ್ನ ಈ ಸಿಂಪಲ್ ಮೇಕಪ್ ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಯಾರಿಯಲ್ಲಿ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಸ್ಯಾರಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ನೋಡಿ ಹೇಗಿದೆ ಅಂತ, ತುಂಬಾ ಸಖತ್ತಾಗಿದೆ ಅಲ್ವಾ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಈ ಸ್ಯಾರಿ. ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ. ಹಬ್ಬಕ್ಕೆ ನಾವು ಗೀ ರೈಸ್, ಪನ್ನೀರ್ ಕುರ್ಮಾ, ನೆಕ್ಸ್ಟ್ ಕೋಸಂಬರಿ, ಮಜ್ಜಿಗೆ, ಒಬ್ಬಟ್ಟು, ಹಪ್ಪಳ, ಬೋಂಡ, ಒಬ್ಬಟ್ಟು ಸಾರು, ಪಲ್ಯ, ವೈಟ್ ರೈಸ್, ಇದಿಷ್ಟು ನಾವು ಹಬ್ಬಕ್ಕೆ ಮಾಡಿರೋಂಥ ಅಡುಗೆಗಳು. ನೀವು ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ನಮ್ಮ ಮನೆಯ ಯುಗಾದಿಯ ಹಬ್ಬ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.